ಸೇರಕ್ಕೆ ಕೂಡ್ರಿ ಮ್ಯಾಮ್. ಇಲ್ಲಿದೇನಾ श्रीमद जगतगुरु पंचाचार्य महाराज की जय, बसवेश्वर महाराज की जय, ब्रह्मराम सहित मल्लिकार्जुन महाराज की जय, विघ्नेश्वर महाराज की जय, सरस्वती माता महादेव हर ओम गुरुदेव महादेव गुरुदेव सदाशिव गुरु साक्षात् परब्रह्म तस्मै श्री गुरुवे नमः। अगजानन पद्मार्कं गजानन महानिशम् अनेकदन्त भक्तानाम् एकदन्त उपास्महे। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमस्तुते। नमस्ते शारदा देवी काश्मीरवनवासिनी त्वामहं प्रार्थये देवी विद्यादानं ददेहि। ओम ಬರ್ಲಿ ಬರ್ಲಿ. ಬನ್ನ ಡಾಕ್ಟರ್ ಮಾಡಿದೆ ಎಲ್ಲರೂ आद्य ब्रह्मण द्वितीय परार्धे श्वेतवराहकल्पे वैवस्वतमन्वन्तरे कलियुगे प्रथम पादे जम्बुद्वीपे ಶುಭವಾಸರೆ ವಾಸರಸ್ತು ವಾಸರಃ. ಮನುಷ್ಯನಲ್ಲಿ ನಿಮ್ಮ ಹೆಸರನ್ನು ಜೊತೆಗೆ ನಿಮ್ಮ ತಂದೆ ತಾಯಿ ಹೆಸರನ್ನ ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳ ಹೆಸರನ್ನು ಮನುಷ್ಯನಲ್ಲಿ ಧ್ಯಾನ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಒಂದು ಕ್ಷಣ ಮನುಷ್ಯನಲ್ಲಿ ಕಾರ್ಯಕ್ರಮದ ಕಾರ್ಯಾಂಗಭೂತೇನ ಗುರುಮುಖೇನ ವಿಘ್ನೇಶ್ವರ ಗೌರಿ ಕಲಶ ಸರಸ್ವತಿ ಪೂಜಾಂ ಕರಿಷ್ಯೆ ಗೃಹೆ ಸುಖ ಶಾಂತಿ ಸೌಭಾಗ್ಯ ಸಂತಾನ ಸನ್ಮಂಗಲ ಕಾರ್ಯ ವಿದ್ಯಾ ವ್ಯಾಪಾರ ಉದ್ಯೋಗ ವ್ಯವಹಾರ ಸಕಲ ಇಷ್ಟಾರ್ಥ ಸಿದ್ಧಿಪೂರ್ವಕ ಗುರುಮುಖೇನ ಅಕ್ಷತೆ ಆ ತಂದೆಗೆ ಹಾಕಿ ಇವೆಲ್ಲ ಗಿಡಗಳು ಬೆಳಗಿನ ಮುಹೂರ್ತ ಶೃಂಗೇರಿಗೆ ಸಹಿತ ಹೋದ್ರೂ ಸಹಿತ ಈ ವ್ಯವಸ್ಥೆ ಆಗತ್ತಿಲ್ಲ ಅಂತ ಮಾಡಿದ್ದೆ. ಹೌದಲ್ಲ? ನೀವು ರೆಡಿ ಇದ್ದು ಸ್ವಾಮಿಯರು ಎದ್ದು ಬರ್ಬೇಕು, ಸ್ವಾಮಿಯರು ರೆಡಿ ಇದ್ದ ನೀವೆಲ್ಲಿ ಇರ್ಬೇಕು. ಒಂದು 15 ದಿನದ ಪ್ಲಾನ್ ಮಾಡ್ಯಾರ ನಮ್ಮ ಆರ್ ಸಿ ಪಾಟೀಲ್. ನೀವೆಲ್ಲರೂ ಎದ್ದು ರೆಡಿಯಾಗಿ ಮಕ್ಕಳು ರೆಡಿ ಮಕ್ಕಳು ಕರ್ಕೊಂಬಂದಿರಲ್ಲ.
ಸಂದರ್ತ ಕ್ಷಯಕಾರಕ ಗಂಗೆ ಜಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲ ಸಿಂಧು ಗೃಹಂ ಗಾಯತ್ರಿ ಮಾವಾಯಾಮಿ ಸಾವಿತ್ರಿ ಮಾವಾಯಾಮಿ ಸರಸ್ವತಿ ಮಾವಾಹಯಾಮಿ. ತಂಬಿಗೆ ಪೂಜೆ ಮಾಡಿ ನಿಮ್ಮ ಮುಂದಿರ್ತಕ್ಕಂಥ ನೀರಿನ ಗ್ಲಾಸ್ ಏನೈತಲ್ಲ ಗ್ಲಾಸಿನ ಪೂಜೆ ಮಾಡಿ ಸ್ವಲ್ಪ ಅರಷ್ಟವರ್ಧನಂ ಊರ್ವಾರ್ಕಮಿವ ಬಂಧನ ಮೃತ್ಯೋರ್ಮುಕ್ಷಯಮಾಮೃತಾತ್ ಮಸ್ಸುಂ ಪರಿಕಲ್ಪಯಾಮಿ ದಿವ್ಯ ಪರಿಮಳಗಂಧಂ ಧಾರಯಾಮಿ ಕುಂಕುಮಂ ಕಾಂಚನಂ ಕಾಮಸಂಭವಂ ಕುಂಕುಮನಾರ್ಚಿತ ಅತಶಂಭವಂ ಅತಶ್ಚಾಂತಿ ಪ್ರಯಚ್ಛಮೇ ಕುಂಕುಮಂ ಧಾರಯಾಮಿ ರುದ್ರಾಲೇವಂ ಸಮರ್ಪಯಾಮಿ ಆಯನೇ ದೇವರಾಯಣೇ ದುರ್ವಾರೋಹಂ ತೌಷ್ಪುಣೇ ರಾಜ್ಯಪುಂಡರೀಕಾಣಿ ಸಮುದ್ರಸ್ಯ ಗೃಹಾಮಿ ಅನುಗ್ರಹಾರ್ಥಂ ಕ್ಷತಾಂ ಸಮರ್ಪಯಾಮಿ ತ್ರಿದಲಂ ತ್ರಿಗಣಾಕಾರಂ ತ್ರಿನೇತ್ರಂ ಚ ತ್ರ್ಯಾಯುಧಮೇಕಬಿಲ್ವಂ ಶಿವಾರ್ಪಣಂ. गोपां पुष्पं समर्पयामि. ओंकारं श्रीकारं लिखित्वा स्तुतिकारं पूजां करिष्ये. ओम देवता संप्रोक्षां ओम पूजा द्रव्येण संप्रोक्षां. ಇದು ಕೊಡ್ರಿ ಅತ್ತಂಗೆ ಕೊಡ್ರಿ ಬಾತ್ ಎರಡು ತೊಗೊಂಬರ್ತೆ ಬೇಕಾದ್ರೆ ಸೈಡ್ ಕಲಶ ಸೈಡ್ ಇಟ್ಬೇಕಾರೆ. पादयोः पाठ्यं पाठ्यं समर्पयामि. हस्तयोः अर्घ्यम् अर्घ्यं समर्पयामि. मुखाम्बजे आचमनीं समर्पयामि. महागणाधिपतये नमः. ॐ सद्यो जातं प्रबध्यामि. सद्यो जाताय वै नमो नमः. भवे भवेनादि भवे भवस्वमां बोद्धवाय नमः. वाम ईशानः सर्वविद्यानां ईश्वरः सर्वभूतानां ब्रह्माधिपतिर्ब्रह्मणोऽधिपतिर् ब्रह्मरायणे दुर्वारोहं दुष्पुणे राजपुण्डरीकाणि समुद्रस्य गृहामि अलग्नार्थम् अक्षतां समर्पयामि. त्रिदलं त्रिगणाकारं त्रिनेत्रं च त्रियायुधं त्रिजन्म पापसंहारम् एकबिल्वं शिवार्पणं त्रिशाकै बिल्वपत्रश्च यच्छिद्रे कोमले शुभे तव पूजां करिष्यामि. एकबिल्वं शिवार्पणं. योपां पुष्पं वेद पुष्पवान् प्रजवान् पशुमान् भवति. नानाविध पत्रपुष्पाणि समर्पयामि. ಅಲ್ಲಿ ನಿಮ್ಮ ಮುಂದೆ ಅಕ್ಷತೆ ಏನದವಲ್ಲ ಅಕ್ಷತೆ ತಗೊಂಡು ಎಡಗೈ ಹಿಡ್ಕೊಳ್ರಿ, ಬಲಗೈ 3 ಬೆರಳು ಅಂದರೆ ಹೆಬ್ಬೆರಳು, ಉಂಗುರು ಬೆರಳು, ಮಧ್ಯ ಬೆರಳು, ಈ 3 ಬೆರಳಲ್ಲಿ ಎರಡೆರಡು ಕಾಲ ನಿಮ್ಮ ಮುಂದೆ ಗಣೇಶನ ಪೂಜೆ ಮಾಡಿದ್ರೆ ಈಗ ಆ ಗಣೇಶಿಗೆ ಹಾಕ್ಬೋದು. ಕೈಯಾಗಿ ಅಕ್ಷತೆ ಇರ್ಕೊಳ್ರಿ, ನಿಮ್ಮ ಕೈ ಎಡಗೈ ಅಕ್ಷತೆ ಇರ್ಕೊಳ್ರಿ. ಈ 3 ಬೆರಳು, ಈ ತೋರು ಬೆರಳು ಕಿರು ಬೆರಳು ಬಿಟ್ಟು ಈ 3 ಬೆರಳಲ್ಲಿ ಅಕ್ಷತೆ ಹಾಕ್ಬೋದು. ಬಲಗೈ ಎಡಗೈಗೆ ಅಕ್ಷತೆ ಇರ್ಕೊಂಡು ಬಲಗೈಗೆ ಹಾಕ್ಬೋದು. ಎಡಗೈಗೆ ಅಕ್ಷತೆ ಇರ್ಕೊಳ್ರಿ, ಬಲಗೈ ಈ 3 ಬೆರಳಿಗೆ ಅಕ್ಷತೆ ಆಗ್ಬೋದು. ಎರಡೆರಡು ಕಾಲು ನಾ ಹೇಳ್ದಂಗೆಲ್ಲ ಏನು ನಾ ಹೇಳ್ದಂಗೆ ನೀವು ನಾವು ನೆನೆ ಹೇಳಿ ನೀವು ವಿಘ್ನೇಶ್ವರ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಗಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಧೂಮ್ರಕೇತುವೇ ನಮಃ. ಗಣಾಧ್ಯಕ್ಷಾಯ ನಮಃ. ಬಾಲಚಂದ್ರಾಯ ನಮಃ. ಗೌರೀತನಯಾಯ ನಮಃ. ವಕ್ರತುಂಡಾಯ ನಮಃ. ವಿಘ್ನೇಶ್ವರಾಯ ನಮಃ. ವಿಘ್ನ ನಿವಾರಕಾಯ ನಮಃ. ಮಹಾಗಣಾಧಿಪತಯೇ ನಮಃ. ನಿಮ್ಮ ಕೈಗೆ ತಕ್ಕ ದೋಸ್ತ ಹಾಕ್ಬಿಟ್ರಿ, ಉದ್ದಿನ ಕಡ್ಡಿ ಬೆಳಗ್ರಿ. ಓಂ ವನಸ್ಪತೇನ ಸೋಪೇತ ಗಂಧಾಢ್ಯೋದೋಪತ್ತಮಃ. ಆಗ್ನೇಯಃ ಸರ್ವದೇವಾನಾಂ ಧೂಮೋಯಂ ಭೇದಂ ಧೂಮಗ್ರಾಪಯಾಮಿ. ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ಥಿಮ್ರಾಪಹಂ ಸಭಾಯಾಭ್ಯಂ ಧೃತಿಪುಂ ರಾಜಯಾಮಿ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಪಾರಮಚಂದ್ರಾರಂ ಸದಾ ಸಂತಮೃದಯಾರುಂದೇ ಭಂಭುವನೆ ಸಹಿತಂ ನಮಾಮಿ. ಕರ್ಪೂರಮಂಗಳಂ ದರ್ಶಯಾಮಿ. ಕಾಯಿ ಮೇಲೆ ಕರ್ಪೂರ ಬತ್ತೆಚ್ಚು ಕೊಟ್ಟಿಲ್ಲ ತಂಗಿ, ಈಗ ಬೈಸ್ತಿಲ್ಲ ಕರ್ಪೂರ ಕರ್ಪೂರ. ವಾಣಿ ಚಂದ್ರವರ ರಾಣಿ ನಮಿಬೆ ಕಲ್ಯಾಣಿ ವಾಣಿ ಇಂದ್ರಾಣಿ ಅರುಳ್ ಮಣಿದಾರತಿ ಬೆಳಗನುವಾನ್ ಸುಗಣಮಣಿ. ಭಜ ಗರಿಷ್ಠವನು ಭರಣಿ ಪಾಲಿಸುವನ್ ತ್ರಿಜಗದಯಾಂಬುದಿ ಗಣವರನಿಗೆ ಮಣಿದಾರತಿ ಬೆಳಗನುವಾನ್ ಸುಗಣಮಣಿ. ಕೆಂಡಗಣನು ಹಾಲ್ ಮಂಡಿಗೆ ಮೇಲ್ಬಹು ಪ್ರೀತಾನೇ ಉಂಡಲಿಗ ತಿರಸಗೊಂಡು ನೆನಪೆ ಗಣನಾಥ.
तन्न तन्न की जय लंबोदर महाराज की जय गौरी पुत्र महाराज की जय विघ्न विनाशक महाराज की जय सांब जय नमः पार्वती ओम नैवेद्यं शक्तशोभेतुं नानावक्ष समन्वितं दधिक्षेरकृतो वेद नैवेद्यं प्रददां नैवेद्यं समर्पयामि नैवेद्यं किसी को समर्पयामि गणेश मंदिर क्रियाहीनं भक्तिहीनं गणाधिप यत्पूजितं मया देव परिपूर्णं तदस्तुते अनया पूजया भगवान् महागणपति सर्वात्मक सुप्रीतः सुप्रसन्नः ओम सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायण नमस्तुते नमस्ते शारदा देवी काश्मीर वनवासिनी त्वां नमो नमः भवे भवेनाथ भवे भवस्वनाम बोद्धवाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलधराय नमः समनाय नमः मनोन्मनाय नमः अघोरेभ्यो तघोरेभ्यो घोरघोरतरेभ्यः सर्वेभ्यो सर्वशर्वेभ्यो नमस्ते रूपेभ्यः तत्पुरुषाय विद्महे महादेवाय धीमहि ओम पुष्पाय समर्पयामि ಪೆನ್ಸಿಲ್ ಕೂಡ ಮಾಡಿಸುತ್ತೆ ಕಾಳಾಕ ನಿಮ್ಮ ಮುಂದೆ ಇರ್ತಕ್ಕಂಥ ಸ್ಲೇಟ್ ಮುಂದೆ ಇದ್ರಿ ಸದ್ಯದ ಮಟ್ಟಿಗೆ ನಿಮ್ಮ ಮುಂದೆ ಅದೇ ಸರಸ್ವತಿ ಅಂತ ತಿಳ್ಕೊಂಡು ಎರಡೆರಡು ಕಾಳು ಅಕ್ಷತೆ ಹಾಕಿ ಅಷ್ಟೇ ಹಾಂ ನಾ ಹೇಳ್ದಂಗೆಲ್ಲ ಶ್ರೀ ಸರಸ್ವತಿ ನಮಃ ಅಂತ ಹೇಳ್ತೀನಿ ಹಾಂ ಓಂ ಶ್ರೀ ಸರಸ್ವತಿ ಅಷ್ಟೋತ್ತರ ಶತನಾಮ ಪ್ರಾರಂಭೆ ಓಂ ಸರಸ್ವತ್ಯೈ ನಮಃ ಹೇಳಿ ಸರಸ್ವತಿ ನಮಃ ಓಂ ಮಹಾಭದ್ರಾಯ ನಮಃ ಓಂ ಮಹಾಮಾಯಾಯ ನಮಃ ಓಂ ವರಪ್ರದಾಯ ನಮಃ ಓಂ ಶ್ರೀಪ್ರದಾಯ ನಮಃ ಓಂ ಪದ್ಮನಿಲಯಾಯ ನಮಃ ಓಂ ಪದ್ಮಾಕ್ಷಿಯೈ ನಮಃ ಓಂ ಪದ್ಮವಕ್ತ್ರಾಯ ನಮಃ ಓಂ ಶಿವಾನಜಾಯ ನಮಃ ಓಂ ಪುಸ್ತಕಹಸ್ತಾಯ ನಮಃ ಓಂ ಪುಸ್ತಕಪ್ರದೇ ನಮಃ ಓಂ ಜ್ಞಾನಮುದ್ರಾಯ ನಮಃ ಓಂ ರಮಾಯ ನಮಃ ಓಂ ಪರಾಯ ನಮಃ ಓಂ ಕಾಮರೂಪಿಣಿ ನಮಃ ಮಹಾವಿದ್ಯಾಯ ನಮಃ ಮಹಾಪಾತಕಯ ನಾಶ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾ ಸಿದ್ಧಿ ಪೂಜೆ ಮಗೆ ವಿನಾಯಕ ವಿದ್ಯೆ ಸಿದ್ಧಿ ಪೂಜೆ ಮಗೆ ಭಗಳಾಂಬ ಜೋಗಳಾಂಬ ಅಲಾಂಬುರ ಸೀರಿ ಬಲ್ಲಿದಾಳೆ ಲಕ್ಷ್ಮೀ ಅಲಾಂಬುರ ಸೀರಿ ಬಲ್ಲಿದಾಳೆ ಲಕ್ಷ್ಮೀ ಸಲ್ಲಲಿತಾನಂದಳೆ ಇದು ಪೂರ್ಣ ಬಿಂಬ ಜೋಗಳಾಂಬ ಶ್ರೀ ಬಗಳಾಂಬ ಜೋಗಳಾಂಬ ಸನ್ನೋತವಾರಿಣಿ ಅನ್ನಪೂರ್ಣೇಶ್ವರಿ ಸನ್ನೋತವಾರಿಣಿ ಅನ್ನಪೂರ್ಣೇಶ್ವರಿ ನನ್ನ ಚಿನ್ನದಗಿರಿ ದೇವಿ ಭ್ರಮರಾಂಬ ಜೋಗಳಾಂಬ ಶ್ರೀ ಬಗಳಾಂಬ ಉರಗಾದ್ರಿ ಗವಿ ಮಠ ಪರಮ ವೈಭವ ಲಕ್ಷ್ಮೀ ಉರಗಾದ್ರಿ ಗವಿ ಮಠ ಪರಮ ವೈಭವ ಲಕ್ಷ್ಮೀ ಎಲ್ಲರ ಸಮೂಹದಿ ಪರಯ ಜಗದಂಬಾಂಬ ದೇವರವೇಶ್ವರಂ ವಿಶ್ವನಾಮರಪಾಭ್ರಮ್ಯ ದೇವೇಶ್ವರ ಮಂಗಳಂ ಶ್ರೇಷ್ಠನಾಥಂ ಸಂಸ್ಕೃತ ಜಯಮಂಗಲಂ सांभजय नमः पार्वतीश्वर महादेव श्रीमद जगत पंचाचार्य महाराज की जय बसवेश्वर महाराज की जय चन्न बसवेश्वर महाराज की जय जगदम्ब माता की जय लक्ष्मी वेंकटेश्वर महाराज की जय सांभजय नमः पार्वतीश्वर महादेव ಆರತಿ ಮಾಡಿ ಹೆಣ್ಮಕ್ಳು ಆರತಿ ಮಾಡಿ 5 ಜನ ಬಂದು ಮಾಡಿ ಎಲ್ಲರೂ ತಂಗಿ ಟೀಚರ್ಸ್ ಸ್ಲೇಟ್ ಕೊಟ್ರೆ ಅದೇ ಮುಚ್ಚಿದ್ರೆ ಇನ್ನೊಂದು ಕಾಯಿ ಹಿಡಿರಿ ಲಾಸ್ಟ್ ಸಾಯಂಕಾಲ ವಿಸರ್ಜನೆ ಮಾಡ್ತಾ ಒಂದು ಹೇಳಿದ್ರೆ
ವಿಡಿಯೋ. Now your friend will give for me one. I'll keep for it. एक ಚಾಕ್ಲೇಟ್ ಕೊಡ್ರಿ ಮೇಡಮ್ ಅಲ್ಲಿ ಬರ್ರಿ ಇವಾಗ ಚಾಕ್ಲೇಟ್ ನಿನಗೆ ಬರ್ದ್ರಿ ಇವಾಗ ಮಸ್ತ್ ಬರೋದು ಚಾಕ್ಲೇಟ್ 2 ಬರೀ ಬೇಸ್ ಬರೀ ಸ್ಮೈಲ್ ಮಾಡು ವೆರಿ ಗುಡ್ ಸ್ಮೈಲ್ ಮಾಡಿ ಸ್ವಲ್ಪ ಹೇ ಶಾರದೆ ಬೆಳಗಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಮುನ್ನಡೆಸು ಕೈವಲ್ಲಿ ಜೀನು ಗುಡಿ ಕಟ್ಟದೇನು ನೀರಲ್ಲಿ ನೀರು ಅಡಿ ಮುಟ್ಟದೇನು ಆ ದೈವದಾಗ್ನಿಗೆ ಎಲ್ಲ ಹೇ ಶಾರದೆ ದಯ ಪಾಲರಂಗನೇ ಅನ್ನೋದು ಬಾಬಾರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮನೆ ಕಲೆಯಿಂದ ಶಿಲೆಗೆ ದುಶ್ಯಾರತಿ ಪ್ರತಿಯೊಂದರಲ್ಲೂ ಅವನಾನತಿ ಒಲವಿಂದ ತಾನೇ ಸುಖ ಸಮ್ಮತಿ ಇಲಾಗಿಸು ಹೇ ಶಾರದೆ ಅಯ್ಯೋ ಹೇಳಿದ್ದೀನಿ ನೋಡಿ ಕಂಪನ್ ಕೂಡ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲಲ್ಲಿ ಹಿಡಿದೋಳೆ ಕಮಲದ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲನಿ ಕರೆ ಮುಗಿದ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗರೆ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದಿನಮ್ಮ ಕಂಪನ್ನು ಚೆಲ್ಲು ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ನೋಡ್ರಿ ಆಮೇಲೆ ಒಂದು ನಿಮಿಷ ಒಂದು 2 ನಿಮಿಷ ಮಾತಾಡೋಕೆ ಕೇಳೋಣ ಬರ್ರಿ ಈ ಒಳಗಿರ್ಬೋದು ತೆಗಿಬಾರ್ದು ನಮ್ಮ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸಿದ್ಧಿಯ ತೋರಿ ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕ ಕಾಮನ ಸಿದ್ಧಿಯ ತೋರಿ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿದ್ದಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ ಕುಂಕುಮಾಂಕಿತ ಪಂಕಜ ಲೋಚನ ವೆಂಕಟರಮಣನ ಬಿಕ್ಕಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ಸಕ್ಕರೆಯುಳ್ಳ ಚೊಕ್ಕ ಪುರಂದರ ವಿಠಲನ ನೋಡ್ರಿ ಅಂಕಲ್ ಮಸ್ತ್ ಬರೀತಾರೆ ನೋಡ್ರಿ ಹಾ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಸ್ಮೈಲ್ ಮಾಡ ನಗ ನಗ ಅಲ್ಲಿ ಕಿವಾಗ ಬಿದ್ದತ್ತಲ್ರ ಮನ್ಯಾಗ ರೂಢಿ ಮಾಡ್ಬೇಕಲ್ಲ ಸ್ವಲ್ಪ ಲಕ್ಷ್ಮೀ ಮನೆಗ ಬರೀ ಸ್ಕೂಲ್ ಅಂತೆಲ್ಲ ಮನೆಗೆ ಬಾ ನೆಕ್ಸ್ಟ್ ಸೈಡ್ ಸರಿ ಸರಿ ಶ್ರೀನಿಕಾ ಮೇಡಮ್ ಸರಿ ಶ್ರುತಿ ಎಲ್ಲಿದ್ದಾಳ ಮೇಡಮ್ ಇಟ್ಕೊಂಡಿ ಹತ್ತಿದ್ದಾರೆ ಕರಿ ಒಂದೆರಡು ಮಾತಾಡ ಹಾಂ ರೈಟ್ ಬಾಯ್ಲಿ ಎಷ್ಟು ಕೆ ಜಿ ನೀವೆಲ್ಲ ಒಂದು ನಿಮಿಷ ಕುಂದ್ರಿ ಈಗ ಕೊಟ್ಟೆಯಲ್ಲ ಒಂದು ಕೊಟ್ಟೆ ಫೋಟೋ ಬಾಯ್ಲಿ ಬಾ ಬಾ ಕೈ ಕೈ ನನಕ್ಕೆಲ್ಲ ನೋಡು ಚಿಡ್ಕೆ ಇಲ್ಲ ಆ ಕಡೆ ನಿಮ್ಮ ಹೆಸರು ಎಲ್ಲರಿಗೂ ಪ್ರಸಾದ ಮುಟ್ಟಿದೆ ರೈಟ್ ಎಲ್ಲರೂ ತೆಗೆದುಕೊಂಡು ಹೋಗ್ಬಿಡಿ ವೀರೇಶ್ ನಮಸ್ಕಾರ ಗುರು ಬ್ರಹ್ಮ ಗುರು ವಿಷ್ಣು ಗುರು
ಅಮೌಂಟ್ ಮಿನಿಸ್ಟರ್ ಬರುತ್ತೆ ಈಗ ನಾಳೆ ನಾನು ಇಲ್ಲ ಸರ್ ಅಲ್ಲೇ ಇಲ್ಲ ತಗೊಂಡ್ಬರ್ರಿ ಮ್ಯಾಮ್ ಒಂದು ನಿಮಿಷ ಕೊಡ್ರಿ ಇದು ಯಾರು ಹೆಂಗಾರ ತೆಗಿರಿ ಒಂದು ನಿಮಿಷ ಅಲ್ಲ ಅವ್ರ ಹತ್ರ ಫೋಟೋ ಹಾಕ್ಸ್ಕೊಳ್ಳೋಣ ಅವಳೆ ಅಮ್ಮನವ್ರು ಬಂದ್ಗಟ್ಲೆ ಅದ್ರಾಗೊಂದು ನಮ್ಮ ಪ್ಲೀಸ್ ತೆಗಿರಿ ರೆಡಿ ಅಮೂಲ್ ಬಾರಿ ಅಷ್ಟೇ ರೀ ಅಷ್ಟೇ ಇಲ್ಲಿ ನೋಡಿ ಮೇಡಮ್ ನೋಡಿ ಸ್ಮೈಲ್ ಕುಡಿ ಇಲ್ಲಿ ನೋಡು ಸ್ಮೈಲ್ ಓಕೆ ಅಕ್ಕ ಅಷ್ಟೇ ಇರುತ್ತೆ ಅಕ್ಕ 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 ಕರೆಕ್ಟ್ ನೋಡ ಸ್ವಲ್ಪ ಈ ಕಡೆ ಬರ್ರಿ ಮೇಡಮ್ ಸೆಂಟ್ರ್ ಬರ್ರಿ ಹಾಂ ಅದ್ರಾಗ ಒಂದು ನಾನು ಮನೆ ಕೊಡ್ತೀನಿ ಬಾ ಬೇರೆ ಮನೆ ಕೊಡ್ತೀನಿ ಕೊಡು ಪೇಪರ್ ಸರಿಯಾಗಿ ಸಂಸ್ಥೆಯ ಧ್ಯೇಯ ಆಗಿರೋದ್ರಿಂದ ಎಲ್ಲ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಿಗೆ ಈ ವಯಸ್ಸಿನಿಂದಲೇ ತಿಳಿಸ್ಬೇಕನ್ನುವಂಥ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಸಂಸ್ಕಾರ ಇದ್ದರೆ ವಿದ್ಯೆ ತಾನೇ ಓಡಿ ಬರುತ್ತೆ, ಅವ್ರಿಗೆ ಎರಡು ಮಾತಿಲ್ಲ. ನಯ ಇಲ್ಲದೆ ವಿದ್ಯೆ ಅದು ಆಗೋದಿಲ್ಲ. ಅದಕ್ಕಾಗಿ ಆ ಒಂದು ಮೇನ್ ಥೀಮ್ ಅದನ್ನು ಇಟ್ಕೊಂಡು, ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಏನಾದರೂ ಕಲಿಸ್ತೀವಿ ಅಂದರೆ ನಯ ಮತ್ತು ವಿನಯವನ್ನು ಕಲಿಸ್ಬಿಟ್ರೆ ವಿದ್ಯೆ ತಾನೇ ಆಗಿ ಬರ್ತದೆ. ನಾನು ಜಗತ್ತು ಏನು ನೋಡಿದ್ದೀನಿ, ಆ ಜಗತ್ತಲ್ಲಿ ನಯ ಮತ್ತು ವಿನಯಕ್ಕೆ ಜಾಸ್ತಿ ಬೆಲೆ ಇದೆ. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಇರಬೇಕು ಅಂತ, ಎಂಥ ಉನ್ನತ ಸ್ಥಾನಕ್ಕೆ ಹೋದರೂ ಸಹ ನಯ ಮತ್ತು ವಿನಯವನ್ನು, ತಾಳ್ಮೆಯನ್ನು, ಅದನ್ನು ಎಲ್ಲವನ್ನು ಗೆಲ್ಲುವಂಥ ಶಕ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾಯಿದ್ವಿ. ಅದಕ್ಕೆ ಸಹಕಾರಿಯಾದ ಎಲ್ಲ ಪಾಲಕರಿಗೆ ಮತ್ತು ಇವತ್ತಿನ ಗುರುವಾರ ದಿನ ಬಂದಿರುವಂತಹ ಗುರು ಪೌರ್ಣಿಮೆಯ ದಿನ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದೀರಿ. ನಿಮ್ಮೆಲ್ಲರ ಜೊತೆಗೆ ನಾನು ಕೂಡ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೇನೆ.
ಈ ಒಂದು ಧನ್ಯವಾದ ಕ್ಷಣದ ಕುರಿತು ಹೇಳಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಅವನ ಏಳಿಗೆಗೆ ಗುರುವಿನ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಇಂತಹ ಗುರುಗಳನ್ನು ನಾವು ಹಿಂದೆ ಪಡೆದಿದ್ವಿ, ಮುಂದೆ ಪಡಿತೀವೋ ಅಂತ ಒಂದು ಸಂಸ್ಕಾರಯುತವಾದಂಥ ಎಜುಕೇಷನ್ನ ನಮ್ಮ ಮಕ್ಕಳಿಗೆ ನಾವು ಕೊಡೋಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವವಾದ ಸಂದರ್ಭದಲ್ಲಿ ನಮ್ಮ ಕಣ್ಣು ಮುಂದೆ ಬಂದಿದ್ದು ಪಾಟೀಲ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಮಗ 3 ವರ್ಷದಿಂದ, ಇದು 3ನೇ ವರ್ಷ ಅವನಿಲ್ಲಿರೋದು, 3 ವರ್ಷದಿಂದ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ, ಪಾಟೀಲ್ ಶಿಕ್ಷಣ ಸಂಸ್ಥೆ ನಾನು ಯಾವ ರೀತಿಯಾದ ಶಿಕ್ಷಣವನ್ನು ನನ್ನ ಮಗನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ನು, ಯಾವ ಸಂಸ್ಕಾರಗಳು ಅವನಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ವು, ಆ ಸಂಸ್ಕಾರಗಳನ್ನು ಅವರಿಗೆ ಗೊತ್ತಿಲ್ಲದೆ ರೂಢಿ ಮಾಡುವಂತಹ ಒಂದು ಶಿಕ್ಷಣವನ್ನು ಇಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮೊದಲನೇ ಉದಾಹರಣೆ ಅಂದರೆ, ನೀವು ಇವತ್ತೇನು ಅಕ್ಷರ ಅಭ್ಯಾಸದ ಮೂಲಕ ನಿಮ್ಮ ಮಕ್ಕಳಿಗೆ ಏನು ಪ್ರಾರಂಭ ಮಾಡೋಕ್ಕೆ ಹೊರಟಿದ್ದೀರಿ ಶಿಕ್ಷಣವನ್ನು, ಅದೇ ನಿಮ್ಮ ಮುಂದಿರುವಂತಹ ಉದಾಹರಣೆ. ಇದು ಮೊದಲನೇ ಉದಾಹರಣೆ. ಇಂತಹ ಹಲವಾರು ನಮ್ಮ ಸಂಸ್ಕೃತಿಯನ್ನು ಕಲಿಸುವಂತಹ, ಅವರಲ್ಲಿ ಮೈಗೂಡಿಸುವಂತಹ ಹಲವಾರು ಪ್ರಯತ್ನಗಳನ್ನು ಅವರು ಈ ವಯಸ್ಸಿನಿಂದನೇ ಮಾಡ್ತಾ ಇದ್ದಾರೆ. ಇದನ್ನು ನಾನು ಆಲ್ರೆಡಿ ನೋಡ್ತಾ ಬಂದಿದ್ದೀನಿ, ನೀವು ಕೂಡ ನೋಡ್ತಾ ಬರ್ತೀರಾ ಕೂಡ. ಇದಕ್ಕೆ ನಿಮ್ಮ ಅಲ್ಪ ಸ್ವಲ್ಪ ಅವರಿಗೆ ಕೋಆಪರೇಷನ್ನ ಕೊಟ್ಟರೆ ಅವರು ಇದನ್ನು ಇನ್ನೂ ಎತ್ತರಕ್ಕೆ ಬೆಳೆಸ್ತಾರೆ. ನಿಮ್ಮೆಲ್ಲರ ಆಶಯ ಮತ್ತು ಒಳ್ಳೆಯ ಆಶೀರ್ವಾದ ಈ ಸಂಸ್ಥೆಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ